ದರ್ಶನ್ ಅವ್ರನ್ನ ನೋಡಿ ಆ ರೌಡಿಗಳಿದ್ರಲ್ಲ, ಏನ್ ರಿಯಲ್ ರೌಡಿಗಳ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಏನ್ ಹೇಳ್ತಾ ಇದ್ರು ಅಂತ ದರ್ಶನ್ ಅವ್ರನ್ನ ಒಂದು ಫಿಸಿಕ್ ನೋಡಿ ಮತ್ತೆ ಅವರ ಆಟಿಟ್ಯೂಡ್ ನೋಡಿ ಏನಾರು ಹೇಳ್ತಾ ಇದ್ರ? ಮತ್ತೆ ಸಿನಿಮಾ ನೋಡೋಕೆ ಎಷ್ಟೋ ಜನ ರೌಡಿಗಳು ಥಿಯೇಟರ್ಗೆ ಹೋಗಿದ್ರಂತೆ ಆ ಸಂದರ್ಭದಲ್ಲಿ. ಹೌದೌದು. ಹೌದು, ದರ್ಶನ್ ಅವರು ಅದನ್ನೆಲ್ಲ ಏನು ಗುರು ನಮ್ಗೇನು ಮನೆ ಒಂದ್ಸತಿ ಏನಾಯಿತು, ರಾಜೇಂದ್ರ ರೋಡಿ ಅಂತ ಒಂದು 4 ಸಲ ಇದ್ದಕ್ಕಿದ್ದಂಗೆ ಸೀನ್ ಹಾಕೊಳ್ಳೋವು. ಬೆಳಗ್ಗೆ ಅವ್ನು ಸೀನ್ ಮಾಡ್ಬಿಡೋಣ ಅಂದು ಇವರು ದರ್ಶನ್ ಅವ್ರ ಜೊತೆ ಯಾಕೆ ಮಾಡಬೇಕಾಗಿತ್ತು. ಇದು ಮತ್ತೆ ಯಾರಿಗೂ ಏನೋ ಗಲಾಟೆಲಿ ಒಳಗಡೆ ಉಂಟು 4 ಸಲ ಬೇಲ್ ಮಾಡ್ಕೊಂಡು ಕರ್ಕೊಬಂದ್ರೆ ಈಗ ಗುರು ಹೆಂಗೆ ಗುರು ನಾವು ಸುಮ್ಮನೆ ಇದು ಮಾಡ್ಕೊತೀವಿ. ಈಗ 1 ವರ್ಷ ಆಯಿತು ಶೂಟ್ ಮಾಡ್ತಾನೆ ಇದ್ದಾರೆ. ಈ ಥರ 4 ದಿವಸ 2 ಶೂಟ್ ಇದ್ದರೆ ಅವನು ಬೆಳಗ್ಗೆ ಇದ್ದರೆ ಸಾಯಂಕಾಲ ಕೊಟ್ಟೋಗ್ಬಿಟ್ರೆ ನಾನು ಅಲ್ಲಿ ಯಾರಿಗೋ ಗಲಾಟೆ ಅನ್ನೋರು, ಇಲ್ಲಿ ಯಾರಿಗೋ ಗಲಾಟೆ ಅನ್ನೋರು, ಆ ಥರ ಅವನು. ಆಮೇಲೆ ಬಂದ್ಬಿಡೋನು ಏನಂದರೆ ಒಂದು ಒರಿಜಿನಲ್ಲೇ ತಂದುಬಿಟ್ಟಿದ್ದಾನೆ, ಮಚ್ಚು ಆಗಲಿ ಇದು ಚಾಕು ಈ ಥರದ್ದು. ಗುರು ಈಗ ಒರಿಜಿನಲ್ ಹಿಡಿದೇ ಅಭ್ಯಾಸ ಗುರು. ರಾಜೇಂದ್ರನು ಒರಿಜಿನಲ್ ಹಿಡಿದೇ ಅಭ್ಯಾಸ. ನಮ್ಮ ಪ್ರೇಮ್ ಸಾರ್ಗೆ ಏನು ಹೇಳೋರು, ಒರಿಜಿನಲ್ ಹಿಡಿದ ಅಭ್ಯಾಸ. ಒರಿಜಿನಲ್ಲೇ ನಾನು ಹೋಗ್ಬಿಟ್ಟು ಚುಚ್ಚಿಬಿಡ್ತೇನೆ. ಅಪ್ಪ ಏನೋ ಮಾಡ್ತಿದ್ಯಾ, ಸಿನಿಮಾ ಕಣೋ ಇದು ಅಣ್ಣ, ಹಂಗೆ ಬರಲ್ಲ ಅಣ್ಣ, ಇದು ವೆಯ್ಟ್ಲೆಸ್ಸು. ವೆಯ್ಟ್ಲೆಸ್ ಅಲ್ಲ ಸಿನಿಮಾ, ನೀನು ಬರೀ ಮುಖದಲ್ಲಿ ಮಾತ್ರ ಹಾಕ್ತಾನೆ, ಹೆಂಗೆ ಮಾಡೋದಕ್ಕಾಗ್ತಾನ, ಆ ಪೋರ್ಸ್ ಇಲ್ಲ ಅಂತ. ನಾವು ಪ್ರೇಮ್ ಸರು ಏನನ್ನೋರು, ನೀನು ಬಾಯ್ಲಿ ಅಂತ ಹೆಗ್ಲ ಮೇಲೆ ಕೈ ಹಾಕೊಂಡು ನೋಡು ಈ ಮಚ್ಚಿ ಎತ್ಕೋತಿಲ್ಲ, ಆ ಫೀಲಲ್ಲಿ ತೋರಿಸಿ ಅವ್ರಿಗೆ ನೋಡಿ ಇಷ್ಟೇ ಸಾಕು, ನೀನು ಇಷ್ಟು ಮಾಡಿಸ್ಕೊ. ಹೌದಣ್ಣ ಇಷ್ಟು ಮಾಡ್ಬೇಕು. ಆಮೇಲೆ ಚಂದ್ರು ಚುಚ್ಕಿಬಿಟ್ಟನಪ್ಪ, ಏನೋ ಸಮಸ್ಯೆ ತಂದ್ಬಿಟ್ಟು ಮೊದಲನೇ ಹೆಜ್ಜೆ ಇಡ್ತಾ ಇದೆಯಾ, ಬೇಡ ನೀನು ಕರೆಕ್ಟಾಗಿ ಅವರು ಈ ಥರ ಇಟ್ಕೋಬೇಕು, ಈ ಥರ ಮಾಡ್ಕೋಬೇಕು ಹೇಳ್ಬಿಟ್ಟು ಅದನ್ನ ರೆಡಿ ಮಾಡಿಸಿ ಹೇಳಿದ್ರು. ಆಮೇಲೆ ಅವರು ಏನು ಗುರು ನೀನು ಹೇಳ್ತಾ ಇದ್ನಲ್ಲ ಅಂತ ದರ್ಶನ್ ಅವ್ರು ಕೇಳಿದ್ರು. ಏನಿಲ್ಲ ಬಾ ಏನೂ ಇಲ್ಲ, ಅದೆಲ್ಲ ತಳಕ್ಕೆ ಕೇಳ್ಬೇಡ. ಅವ್ನು ಸುಮ್ಮನೆ ಗೊತ್ತಲ್ಲ ಗುರು, ಅವ್ರದ್ದು ಎಲ್ಲ ಅದೇ ಆಟ. ಅವನು ಹಂಗಂದ್ರೆ ಇಲ್ಲ ಪಾಪ ನೀನು ತಲೆ ಕೆಡಿಸ್ಕೊಬೇಡ, ನೀನು ಆ್ಯಕ್ಟ್ ಮಾಡು, ಅವ್ನು ಹೇಳಿದ್ದೀನಿ ಅಲ್ಲ, ಬೇರೆ ಚೇಂಜ್ ಮಾಡ್ಕೊಡ್ತೀನಿ ಅಂತ. ಎಂಥ ಸಿಚುವೇಶನ್ ಇದೆ ಇದರಲ್ಲಿ, ಕಂಠೀರವ ಸ್ಟುಡಿಯೋದ ಒಂದು ಪೆಟ್ರೋಲ್ ಬಂಕಲ್ಲಿ, ಅಲ್ಲಿ ರಾಜೇಂದ್ರನ್ ಸೀನು ಸಖತ್ತಾಗಿ ಒಂಥರ ಮಜಾ ಇರೋದು. ಎಲ್ಲಾರ್ದು ಬಂದು ಒಂಥರ ಮಜಾ ಒರಿಜಿನಲ್ ರಿಯಲ್ ಆಗಿ ಬರ್ತಾರೆ ಅಂತ. ಈ ಥರ ಎಲ್ಲ ಮಾಡಿದಾಗ ಸ್ಕ್ರೀನ್ ಮೇಲೆ ಅವ್ರು ನೋಡಿದಾಗ ಎಷ್ಟು ಅದ್ಭುತವಾಗಿ ಮಾಡಿದ್ದೀನಿ, ಅವ್ರಿಗೆ ಖುಷಿ ಪಡೋರು. ಯಾವತ್ತಿಂದ ದರ್ಶನ್ ಅವ್ರನ್ನಾಗಲಿ ಒಂದು ಪ್ರೇಮ್ ಅವ್ರನ್ನಾಗಲಿ ಅಣ್ಣ ತಮ್ಮದಿರ್ತಾರೆ. ಇವತ್ತು ನಮ್ಮದು ಯಾವುದೋ ಇನ್ಸಿಡೆಂಟ್ಸು ಏನೂ ತೊಂದರೆ ಆಗೋಂಥದ್ದು ಇನ್ಸಿಡೆಂಟು 28 ಜನ ಇರಲಿ, ದೊಡ್ಡ ಇಂಡಸ್ಟ್ರಿಯಲ್ಲಿ ದೊಡ್ಡ ರೋಡ್ಗಳು ಇವತ್ತು ಬಾಸ್ ಅಂತಲೇ ಮಾತಾಡ್ತಾರೆ. ಅವ್ರಿಗೊಂದು ಅಷ್ಟು ಖುಷಿ ಕೊಟ್ಟಿದ್ದು. ಯಾರು ಕೂಡ ಪ್ರೇಮ್ ಅವ್ರಿಗೆ ಎಗನೆಸ್ಟ್ ಆಗಿ ಒಂದು ದಿವಸನೂ ಕೂಡ ಮಾತಾಡಿಲ್ಲ. ಈಗಲೂ ಚೆನ್ನಾಗಿದ್ದಾರೆ, ಎಲ್ಲ ಜನನೂ ಚೆನ್ನಾಗಿದ್ದಾರೆ. ಆಮೇಲೆ ಎಲ್ಲರಿಗೂ ನಾವು ಯಾವತ್ತೂ ಭೇದ ಹೋಗಲ್ಲ, ಎಲ್ಲರೂ ನಮ್ಮವರೇ, ನಮ್ಮ ತನ ಇಟ್ಕೊಂಡಿದ್ರೆ ಅಂತ ಅಂದ್ಕೊಂಡೇ ಪ್ರೀತಿ ಮಾಡ್ತಾರೆ. ಅದು ಅವರು ಅಷ್ಟೇ ಸಖತ್ತು. ಪ್ರೇಮ್ ಬಾಸ್ ಎಲ್ಲಣ್ಣ ಒಂದು ಪಿಕ್ಚರ್ ಮಾಡೋಣ, ತಿರ್ಗ ಮತ್ತೊಂದು ಮಾಡ್ಬಿಡ್ತೀನಿ, ಅವ್ರವರೇ ಕೇಳ್ತಾರೆ. ಅಷ್ಟು ಖುಷಿ ಕೊಡೋದು.